ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ರಿಲೇಶನ್ಶಿಪ್ ಸರಿ ಇಲ್ಲ, ನಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಸರಿ ಇಲ್ಲ ಅಂತ ಕೆಲವ್ರು ಕೇಳ್ತಾರೆ. ಕೆಲವ್ರು ಏನು ಕೇಳ್ತಾರೆ, ಡೈವರ್ಸ್ ಆಗೋಗಿದೆ, ಡೈವರ್ಸ್ ಒನ್ ಸೈಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಆ್ಯಂಡ್ ಸೈನ್ ಆಗ್ತಾ ಇಲ್ಲ. ಸೋ ಮೆನಿ ಮ್ಯಾರೇಜ್ ಇಶ್ಯೂಸ್. ಅಂಡ್ ಕೆಲವ್ರು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ, ನಮ್ಮ ಮಕ್ಕಳಿಗೆ ಮ್ಯಾರೇಜಸ್ಸು ಡಿಲೇ ಆಗ್ತಾ ಇದೆ, ಕಾರಣ ಏನು, ಯಾಕೆ, ಯಾವಾಗ ಆಗತ್ತೆ ನಮ್ಮ ಮಕ್ಕಳಿಗೆ ಮದುವೆ, ಈ ಥರ ಇಶ್ಯೂಸ್. ಆ್ಯಂಡ್ ಮ್ಯಾರೇಜ್ ಡಿಲೇ ಯಾಕೆ ಆಗ್ತಾ ಇದೆ, ಮ್ಯಾರೇಜಸ್ ಆದಮೇಲೆ ಮ್ಯಾರೇಜಲ್ಲಿ ಯಾಕೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ, ಮ್ಯಾರೇಜಸ್ ಲೇಟ್ ಆಗೋಕ್ಕೆ ಕಾರಣ ಏನು, ಯಾಕೆ ಡೈವರ್ಸ್ ಆಗತ್ತೆ, ಡೈವರ್ಸ್ವರೆಗೂ ಹೋಗುತ್ತೆ ಆ್ಯಂಡ್ ಡೈವರ್ಸ್ ಆಗತ್ತೆ. ಸೊ ಡೈವರ್ಸಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸು, ಇಶ್ಯೂಸ್ಸು ಯಾಕೆ ಬರುತ್ತೆ ಅನ್ನೋದನ್ನ ಕ್ಲಾರಿಟಿಯಾಗಿ ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಫಾಲೋ ಆಗಿ. ಆ್ಯಂಡ್ ಅಷ್ಟೇ ಅಲ್ಲ, ಈಗ ಸೂಪರ್ ಕೋರ್ಸ್ ನಡೀತಾ ಇದೆ. ಈ ಸೂಪರ್ ಕೋರ್ಸ್ನಲ್ಲಿ ನಿಮ್ಮ ಒಂದು ಈ 5 ಪಂಚರತ್ನಗಳ ನೀವೇನಾದರೂ ಫಾಲೋ ಆಗಿ ಇಂಪ್ಲಿಮೆಂಟ್ ಮಾಡಿದರೆ ನೀವು 100% ಜೀವನದಲ್ಲಿ ದುಡ್ಡು, ಸಂಪತ್ತು, ಐಶ್ವರ್ಯಗಳು, ಸಿರಿ, ಭೋಗ, ಭಾಗ್ಯಗಳು, ಸಂತೋಷ ಎಲ್ಲವನ್ನು, ಸಂಬಂಧ ಬಾಂಧವ್ಯಗಳು ಸಹ ಸರಿಯಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಈ ಪಂಚರತ್ನಗಳು, ಪಂಚ ಇಂದ್ರಿಯಗಳು ಹೇಗೆ ಮನುಷ್ಯನಿಗೆ ಇಂಪಾರ್ಟೆಂಟೋ ಅರ್ಥ ಮಾಡ್ಕೊಳ್ಳಿ. ಪಂಚ ಇಂದ್ರಿಯಗಳು ಎಷ್ಟು ಮುಖ್ಯನೋ, ಪಂಚಭೂತಗಳು ಎಷ್ಟು ಮುಖ್ಯನೋ ವಿಶ್ವದಲ್ಲಿ, ಅಷ್ಟೇ ಮುಖ್ಯ ಪಂಚರತ್ನಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಂಬರ್ಸ್ ಆರ್ ಡಿವೈನ್, ನಂಬರ್ಸ್ ಆರ್ ಕನೆಕ್ಟೆಡ್ ಟು ದ ಯೂನಿವರ್ಸ್. ಸೊ ಫ್ರೆಂಡ್ಸ್, ನಾವು ಲೋಶೋ ಗ್ರಿಡ್ನ ಹಾಕಿ ತೋರಿಸ್ತೀನಿ ಯಾಕೆ ನಿಮಗೆ ಮ್ಯಾರೇಜಸ್ ಲೇಟ್ ಆಗುತ್ತೆ, ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಯಾಕೆ ಮ್ಯಾರೇಜಸ್ ಲೇಟ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲಿಯರ್ ಆಗಿ ನೋಡಿ. ಸೊ ಇಲ್ಲಿ ನಿಮಗೆ 7, 8, 1 ಇಲ್ಲಿ 6 ಇರುತ್ತೆ. ಯಾವುದೇ ಡೇಟ್ ಆಫ್ ಬರ್ತ್ ತಗೊಂಡಾಗ ನಿಮ್ಮ ಒಂದು ಡೇಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಲೋಶೋ ಗ್ರಿಡ್ ಫಿಲಪ್ ಆಗಬೇಕು. ಎಲ್ಲ ನಂಬರ್ಸು ಫಿಲಪ್ ಆಗೋದಿಲ್ಲ ಯಾರಿಗೂ. ಓಕೆ, ಸೊ ಕೆಲವೊಂದು ನಂಬರ್ಸು ಮಿಸ್ ಆಗುತ್ತೆ. ಸೊ ಯಾವ್ಯಾವ ನಂಬರ್ ಮಿಸ್ ಆದರೆ ಏನೇನು ಎಫೆಕ್ಟ್ ಇರುತ್ತೆ ಅನ್ನೋದು ಮುಂದಿನ ವಿಡಿಯೋನಲ್ಲಿ ನಾವು ತಿಳಿಸ್ಕೊಡ್ತೀನಿ. ಬಟ್ ಈಗ ಮ್ಯಾರೇಜ್ ಲೇಟ್ ಆಗುತ್ತೆ. ಫಸ್ಟ್, ಮ್ಯಾರೇಜಸ್ ಡಿಲೇ ಆರ್ ಲೇಟ್ ಯಾಕೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಯಾಕೆ ಅಂದರೆ, ಯಾರ ಡೇಟ್ ಆಫ್ ಬರ್ತ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಲೋಶೋ ಗ್ರಿಡಲ್ಲಿ ಹಾಕಿದಾಗ ಯಾರ ಒಂದು ಡೇಟ್ ಆಫ್ ಬರ್ತ್ನಲ್ಲಿ ಅಥವಾ ಹುಟ್ಟಿದ ದಿನಾಂಕದಲ್ಲಿ ಈ ನಂಬರ್ಸ್ ಮಿಸ್ಸಿಂಗ್ ಆಗಿದೆಯೋ, ಅಂದರೆ 5 ಇಲ್ಲ, 6 ಇಲ್ಲ, ನೋ 5 ನೋ 6, ಅರ್ಥ ಆಯ್ತಾ? ಅಥವಾ 5 ಇದೆ 6 ಇಲ್ಲ, 5 ಇದೆ 6 ಇಲ್ಲ, ನೋ 6. ಓಕೆ, ನೋ 6. ಅಥವಾ 6 ಇಸ್ ದೇರ್, 6 ಇದೆ, ನೋ 5. ನೋ 5 ಇದ್ರೂ 50% ರಿಸಲ್ಟ್ ನಿಮಗೆ ಸಿಗತ್ತೆ. ಆದರೆ ಎರಡೂ ಇಲ್ಲ ಅಂದರೆ ಪಕ್ಕಾ ಮ್ಯಾರೇಜಸ್ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. 18-19 ವರ್ಷ ಆಗೋ ಮ್ಯಾರೇಜು ನಿಮಗೆ 30 ವರ್ಷ ಆಗ್ಬೋದು, 28 ವರ್ಷ ಆಗ್ಬೋದು, 27 ವರ್ಷ ಆಗ್ಬೋದು, ಇನ್ನೂ ಹೆಚ್ಚು 35 ಇಯರ್ಸ್ ಕೂಡ ಆಗ್ಬೋದು. ಕಾರಣ ಈ ನಂಬರ್ಸ್ ಇಲ್ಲದೆ ಇರುವುದು ಫಸ್ಟ್. ಆ್ಯಂಡ್ ಈ ನಂಬರ್ಸ್ ಎರಡೂ ಇಲ್ಲ, ಇಲ್ಲಿ 7 ತುಂಬ ಟೈಮ್ಸು ರಿಪೀಟೆಡ್ ಆಗಿದೆ. 5 ಇಲ್ಲ, 6 ಇಲ್ಲ ಅಂದರೆ ಮ್ಯಾರೇಜ್ ಇಶ್ಯೂಸ್, ಮ್ಯಾರೇಜ್ ಡಿಲೇ ಆಗುತ್ತೆ. ಪ್ಲಸ್ ಡೈವರ್ಸ್ ಮ್ಯಾರೇಜ್ ಆದರೂ ಸಹ, ಮ್ಯಾರೇಜ್ ಹೆಂಗಾಗತ್ತೆ ಮೇಡಮ್, ನಂಬರ್ಸ್ ಇಲ್ಲದೆ ಮ್ಯಾರೇಜ್ ಹೆಂಗಾಯ್ತು ಅಂದರೆ, ಮ್ಯಾರೇಜು ಅವರು ಅಂದರೆ ಇವಾಗ ನಾನು ಹುಡುಗಿ ಅನ್ಕೊಳ್ಳಿ, ಹುಡುಗ ಡೇಟ್ ಆಫ್ ಬರ್ತ್ನಲ್ಲಿ 5 or 6 ಇದೆ ಅನ್ಕೊಳ್ಳಿ. 6 ಇದೆ ಅನ್ಕೊಳ್ಳೋಣ. ಫಸ್ಟ್ ನಾನು ಇಂಪಾರ್ಟೆನ್ಸ್ ಕೊಡೋದು 6ಗೆನೆ.
ಯಾಕೆ ಅಂತ ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ವಿಡಿಯೋ ಅಲ್ಲಿ ಹೇಳಿದ್ದೀನಿ. 6 ಇರಲೇಬೇಕು ಮ್ಯಾರೇಜಸ್ಗೆ. ಮ್ಯಾರೇಜ್ ಲೈಫ್ನ ಎಂಜಾಯ್ ಮಾಡಬೇಕು, ರೊಮ್ಯಾಂಟಿಕ್ ಲೈಫ್ನ ಲೀಡ್ ಮಾಡಬೇಕು ಆ ಮ್ಯಾರೇಜ್ ಆದಮೇಲೆ ಅಂದರೆ 6 ಈಸ್ ವೆರಿ ಇಂಪಾರ್ಟೆಂಟ್ ನಂಬರ್. ಶುಕ್ರನ ನಂಬರ್. ಶುಕ್ರ ಇಲ್ಲ ಅಂದರೆ ಶುಕ್ರ ಕಡಗಳಿಲ್ಲ, ಮಕ್ಕಳು ಸಹ ಆಗೋದು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಕ್ಲಿಯರ್ ಆಗಿ ನಾನು ಹೇಳೋಕ್ಕಾಗೋದಿಲ್ಲ ವಿಡಿಯೋಸ್ನಲ್ಲಿ. ಸೊ 6 ಇಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ 6 ಇಲ್ಲ 7 ಇಲ್ಲ, ಇಲ್ಲಿ ಅಲ್ಲೇನಾಗುತ್ತೆ ಬೇರೆ ಅಂದರೆ ಹುಡುಗನ ಒಂದು ಜಾತಕದಲ್ಲಿ 6 ಇರ್ಬೋದು, 5 ಇರ್ಬೋದು, ಆಗ ಮ್ಯಾರೇಜ್ ಆಗಿರ್ಬೋದು. ಆದರೂ ಸಹ ನಿಮಗೆ ರಿಲೇಶನ್ಶಿಪ್ ಇಶ್ಯೂಸ್ ಪಕ್ಕ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ. ಮ್ಯಾರೇಜ್ ಆದಮೇಲೆ ಸಹ ರಿಲೇಶನ್ಶಿಪ್ಪಲ್ಲಿ ಇಶ್ಯೂಸ್ ಬರ್ತಾ ಇದೆ, ತುಂಬಾನೇ ನಾನು ಇದು ಮಾಡ್ತಾ ಇದ್ದೀನಿ. ಆದರೂ ಈ ಥರ ಹೊಂದ್ಕೊಂಡು ಹೋಗ್ತಾ ಇಲ್ಲ, ಇಬ್ರಿಗೂ ಆಗ್ತಾ ಇಲ್ಲ ಅಂದರೆ 6 ಇಲ್ಲದೆ ಇರ್ಬೋದು ಅಥವಾ 5 ಇಲ್ಲದೆ ಇರ್ಬೋದು, 2 ಇಲ್ಲದೆ 7 ತುಂಬ ಬಾರಿ ರಿಪೀಟೆಡ್ ಆಗಿದೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನಲ್ಲಿ, ನೋಶೋ ಬ್ರೀಡ್ನಲ್ಲಿ, ಅಂದರೆ ಪಕ್ಕ ಡೈವರ್ಸ್ ಆಗಿ ತೀರುತ್ತೆ. ಬರೆದಿಟ್ಕೊಳ್ಳಿ, ಅಂಡರ್ಲೈನ್ ಮೈ ವರ್ಡ್ಸ್. ಸೊ 7 ತುಂಬ ಸರಿ ರಿಪೀಟ್ ಆದರೂ ಡೈವರ್ಸ್ ಆಗುತ್ತೆ. ಆ್ಯಂಡ್ ಮತ್ತೆ ಇನ್ನೂ ಏನೇನು ಪ್ರಾಬ್ಲಮ್ಸ್ ಅಂದರೆ ಇಲ್ಲಿ ನೋಡಿ, 1 and 8 ಕೋಡ್ ಅಥವಾ 8 and 1 ಕೋಡ್ ಅಥವಾ 2/8 ಕೋಡ್ ಅಥವಾ 8/2 ಕೋಡ್ ಆರ್ 4 and 4 ಕೋಡ್ ಅಥವಾ 4 and 8 ಕೋಡ್, ಅಪೋಸಿಟ್ 4 and 9 ಕೋಡ್ ಇರೋರು ಆ್ಯಂಡ್ 2 and 2 ಕೋಡು ಇರೋರು ಪಕ್ಕ, ಆ್ಯಂಡ್ 8 and 8 ಕೋಡ್ ಇರೋರು, ಈ ಕೋಡ್ಸ್ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಇದ್ದರೂ ಸಹ ನೀವು ಡೈವರ್ಸು, ಮ್ಯಾರೇಜಸ್ ಲೇಟು, ಮ್ಯಾರೇಜಸಲ್ಲಿ ಇಶ್ಯೂಸ್ ಇದ್ದೇ ಇರುತ್ತೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮಕ್ಕಳ ಮ್ಯಾರೇಜಸ್ ಆಗ್ತಾ ಇಲ್ಲ ಅಂತ ವರಿ ಮಾಡ್ತಾ ಇರೋರು ನೀವು ಕನ್ಸಲ್ಟೇಷನ್ ತಗೊಂಡು ಆ ಒಂದು ನಂಬರ್ನ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋ ಮೂಲಕ ಈ ಪಂಚರತ್ನಗಳು ಹೇಳಿದ್ನಲ್ಲ, ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಫೋನ್ ನಂಬರ್, ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ನಿಮ್ಮ ಮಕ್ಕಳಿಗೆ ಕೊಡಿಸಿ, ಲಕ್ಕಿ ವೆಹಿಕಲ್ ನಂಬರ್ಸ್ ಕೊಡಿಸಿ, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಿಸಿ. ಈ ಎಲ್ಲ ಫಾಲೋ ಆದರೂ ಮುಖ್ಯವಾದ ಒಂದು ರತ್ನ ಅಂದರೆ ಮ್ಯಾರೇಜ್ ಡೇಟ್. ಈಗಾಗಲೇ ಈ ಸೂಪರ್ ಕೋಡ್ಸ್ನಲ್ಲಿ 1ನೇ ತಾರೀಕು ಆಯಿತು, 10ನೇ ತಾರೀಕು ಆಯಿತು, 19ನೇ ತಾರೀಕು ಸಹ ಮುಗಿದೋಯ್ತು. ಸೊ ನೆಕ್ಸ್ಟ್ ಇಯರ್ ನಿಮಗೆ ಈ ಮ್ಯಾರೇಜ್ ಇಶ್ಯೂಸ್ ಇರೋರು ನೆಕ್ಸ್ಟ್ ಇಯರ್ 2026 ಅಕ್ಟೋಬರ್ನಲ್ಲಿ ನಿಮಗೆ ಮತ್ತೆ ಸೂಪರ್ ಕೋಡ್ಸ್ ಅನ್ನೋದು ಬರುತ್ತೆ. ಆ ಸೂಪರ್ ಕೋಡ್ಸ್ನಲ್ಲಿ ನೀವು ಮ್ಯಾರೇಜಸ್ ಅನ್ನೋದು, ಮ್ಯಾರೇಜ್ ಯಾರಾದರೆ ರಿಲೇಶನ್ಶಿಪ್ ಇಶ್ಯೂಸ್ ಇದೆ, ತುಂಬಾ ಹೊಂದಾಣಿಕೆ ಇಲ್ಲ, ಕಿತ್ತಾಡ್ತಾ ಇರ್ತೀವಿ, ಯಾವಾಗಲೂ ಜಗಳ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ ಅನ್ನೋರು, ರೀಮ್ಯಾರೇಜ್ ಅಂದರೆ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ನಾವು ಮಾಡ್ತಾ ಇರ್ತೀವಿ. ಸೊ ಅದನ್ನು ನೀವು ಮಾಡ್ಕೋಬೋದು. ಮ್ಯಾರೇಜಸ್ ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಿದೆ ಅನ್ನೋರು ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಲಕ್ಕಿ ಮೊಬೈಲ್ ನಂಬರ್ ಇಂಪ್ಲಿಮೆಂಟ್ ಮಾಡಿ, ವೆಹಿಕಲ್ ನಂಬರ್, ಈ ಎಲ್ಲ ಪಂಚರತ್ನಗಳಲ್ಲಿ ನಾವು ಅವ್ರಿಗೆ ಬೇಗ ಮ್ಯಾರೇಜ್ ಆಗೋ ಥರ ರೆಮಿಡೀಸ್ ಸಹ ನಿಮಗೆ ಕೊಡ್ತೀವಿ. ಆ ರೆಮಿಡೀಸ್ಗಾಗಿ, ಆ ಪಂಚರತ್ನಗಳಿಗಾಗಿ ಇಮಿಡಿಯೇಟಾಗಿ ನಮಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ನ. ನೀವು ಡೈರೆಕ್ಟಾಗಿ ಆಫೀಸ್ಗೂ ಬರ್ಬೋದು ಅಥವಾ ಫೋನ್ ಮೂಲಕ ಸಹ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮನ್ನ ಕನ್ಸಲ್ಟ್ ಆದರೆ ಇದಕ್ಕೆ ನಿಮಗೆ ರೆಮಿಡೀಸ್ ಅನ್ನೋದು ಸಿಗತ್ತೆ. ಡೆಫಿನೆಟಾಗಿ ಆ ರೆಮಿಡೀಸು ಫಾಲೋ ಆದರೆ ನಿಮಗೆ ಬೇಗ ಮ್ಯಾರೇಜಸ್ ಸೆಟ್ ಆಗಿ ಮ್ಯಾರೇಜ್ ಅದ್ಭುತವಾದ ರಿಲೇಶನ್ಶಿಪ್ನ ನೀವು ಕಂಟಿನ್ಯೂ ಮಾಡ್ತೀರಾ. ಮದುವೆ ಅಂದ್ರೇ 100 ವರ್ಷದ ಬೆಳೆ. ఓకే, పెళ్ళంటే 100 ఏళ్ళ పంట మంట కాదు. దయచేసి అర్థం చేసుకోండి. సో ಅರ್ಥ ಮಾಡಿಕೊಂಡು ಜೀವನನ ನಡೆಸ್ಕೊಂಡು ಹೋಗಿ. ಈ ನಂಬರ್ಸ್ ವೆರಿ ಇಂಪಾರ್ಟೆಂಟ್. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಒಂದು ಡೇಟ್ ಆಫ್ ಬರ್ತ್ನಲ್ಲಿ 5 ಇಲ್ವಾ, 6 ಇಲ್ವಾ. 5 ಇಲ್ಲ ಅಂದರು, ಇನ್ ಕೇಸ್ ಹೇಳಿದ್ನಲ್ಲ ಆಗಲೇ 5 ಇದೆ, ಇಲ್ಲಿ 5 ಇದೆ, 6 ಇಲ್ಲ ಅಂದರು 50% ಸಾಧ್ಯತೆ ಇದೆ ನಿಮ್ಮ ಮಕ್ಕಳ ಮ್ಯಾರೇಜಸ್ ಆಗೋದು. ಆದರೆ ಅದು ಸೆಕೆಂಡ್ ಆಪ್ಷನ್ ಅಂತಲೇ ನಾನು ಹೇಳ್ತೀನಿ. ಸೆಕೆಂಡ್ ಆಪ್ಷನ್ ಇದ್ರೂ ಸಹ ಪ್ರಾಬ್ಲಮ್ಸ್ ಅನ್ನೋದು ರಿಲೇಶನ್ಶಿಪ್ಪಲ್ಲಿ ಬರುತ್ತೆ. 100%, 100 ಅಲ್ಲ, 5000% ರಿಸಲ್ಟ್ ಕೊಡಬೇಕು. ಮ್ಯಾರೇಜಸ್ ಚೆನ್ನಾಗಿರಬೇಕು, ಮ್ಯಾರೇಜಸ್ ಬೇಗ ಆಗಬೇಕು, ಮ್ಯಾರೇಜ್ ಆದಮೇಲೆ ರೊಮ್ಯಾಂಟಿಕ್ ಲೈಫ್ನ ಲೀಡ್ ಮಾಡಬೇಕು ನೀವು ಅಂದರೆ ನಿಮ್ಮ ಲೈಫಲ್ಲಿ 6 ಅನ್ನೋದು 5000% ಇರಲೇಬೇಕು ಫ್ರೆಂಡ್ಸ್.
ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಚಾಲೆಂಜ್ ಮಾಡ್ಕೊಳ್ಳಿ. ನಾನು ನಿಮಗೆ ಚಾಲೆಂಜ್ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಈ ಮತ್ತಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಆಗಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತಥಾಸ್ತು.